ವೆಲ್ಕಮ್ ಟು ಸಿಎಸ್ಆರ್ ಸೆಂಟರ್. ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೀವು ನೋಡೋದಕ್ಕೋಸ್ಕರ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ನೋಡೋಣ ಎಂಎಸ್ ಎಕ್ಸೆಲ್ ನಲ್ಲಿ ವಿಲುಕಪ್ ಫಾರ್ಮುಲಾದಲ್ಲಿ ನಾವು ಡಬಲ್ ವಿಲುಕಪ್ ಫಾರ್ಮುಲಾವನ್ನ ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಅಂತ ನೀವಿಲ್ಲಿ ನೋಡಬಹುದು. ಒಂದು ಟೇಬಲ್ ಅನ್ನ ನಾನಿಲ್ಲಿ ರೆಡಿ ಮಾಡಿದ್ದೀನಿ. ಪ್ರಾಡಕ್ಟ್ ಐಡಿ ನಂತರ ಬಿಲ್ ನಂಬರ್ ಅನ್ನ ನಾನಿಲ್ಲಿ ಎಂಟ್ರಿ ಮಾಡಿದ್ದೀನಿ. ನೀವಿಲ್ಲಿ ನೋಡಬಹುದು ಪ್ರಾಡಕ್ಟ್ ಐಡಿ ಅಥವಾ ಬಿಲ್ ನಂಬರ್. ಪ್ರಾಡಕ್ಟ್ ಐಡಿ ಇಂದ ಸರ್ಚ್ ಮಾಡಿದ್ರು ಸಹ ನಮ್ಗೆ ಇಲ್ಲಿ ಡೀಟೇಲ್ಸ್ ಬರಬೇಕು. ಸೇಲ್ಸ್ ಮೆನ್, ಪ್ರಾಡಕ್ಟ್ ಝೋನ್ ನಂತರ ಸೇಲ್ಸ್. ಅಥವಾ ಬಿಲ್ ನಂಬರ್ ಇಂದ ನಾವಿಲ್ಲಿ ಸರ್ಚ್ ಮಾಡಿದ್ರು ಸಹ ನಮಗೆ ಡೀಟೇಲ್ಸ್ ಬರಬೇಕು. ಸೇಲ್ಸ್ ಮೆನ್, ಪ್ರಾಡಕ್ಟ್ ಝೋನ್ ನಂತರ ಸೇಲ್ಸ್. ಈ ರೀತಿಯಾದ ಆಪ್ಷನ್ ಅನ್ನ ನಾವು ಯಾವಾಗ ಯೂಸ್ ಮಾಡ್ತೀವಿ ಅಂತ ನಾವಿಲ್ಲಿ ನೋಡೋದಾದ್ರೆ, ಎಕ್ಸಾಂಪಲ್ ನಾವಿಲ್ಲಿ ಯಾವುದೇ ಒಂದು ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡಿದ್ರೆ ಪ್ರಾಡಕ್ಟ್ ನಂಬರ್ ಸಹ ನಮ್ಗೆ ಸಿಗುತ್ತೆ. ನಂತರ ಇನ್ವಾಯ್ಸ್ ಸಹ ನಮ್ಗೆ ಕೊಡ್ತಾರೆ. ನಾವಿಲ್ಲಿ ಪ್ರಾಡಕ್ಟ್ ಅನ್ನ ರಿಟರ್ನ್ ಮಾಡಬೇಕು ಅಥವಾ ಪ್ರಾಡಕ್ಟ್ ಗೆ ಸಂಬಂಧಪಟ್ಟಂತಹ ಯಾವುದೇ ಕ್ವೆರಿ ನಾವಿಲ್ಲಿ ಮಾಡಬೇಕು ಅಂದಾಗ ಇನ್ವಾಯ್ಸ್ ಅನ್ನ ತೋರಿಸಿ ನಾವು ಪ್ರಾಡಕ್ಟ್ ಅನ್ನ ರಿಟರ್ನ್ ಮಾಡಬಹುದು. ಯಾವುದೇ ರೀತಿಯಾಗಿ ನಾವಿಲ್ಲಿ ಯೂಸ್ ಮಾಡಬಹುದು. ಅಥವಾ ಇನ್ವಾಯ್ಸ್ ಇಲ್ಲ ಅಂದಾಗ ಪ್ರಾಡಕ್ಟ್ ಐಡಿ ಇಂದ ಸಹ ನಾವು ಪ್ರಾಡಕ್ಟ್ ಅನ್ನ ರಿಟರ್ನ್ ಅಥವಾ ಎಕ್ಸ್ಚೇಂಜ್ ಈ ರೀತಿಯಾಗಿ ಮಾಡಬಹುದು. ಇನ್ನೊಂದು ಎಕ್ಸಾಂಪಲ್ ನಾವಿಲ್ಲಿ ನೋಡೋದಾದ್ರೆ, ನಾವಿಲ್ಲಿ ಆನ್ಲೈನ್ ಅಲ್ಲಿ ಯಾವುದೇ ಒಂದು ಗವರ್ಮೆಂಟ್ ಜಾಬ್ ಅಪ್ಲೈ ಮಾಡಿದಾಗ ಅಥವಾ ಇನ್ಯಾವುದೇ ಇರಬಹುದು, ನಾವು ಲಾಗಿನ್ ಮಾಡಬೇಕಾದ್ರೆ ಒಂದು ಪಾಸ್ವರ್ಡ್ ಇಂದ ನಾವಿಲ್ಲಿ ಲಾಗಿನ್ ಅನ್ನ ಮಾಡ್ತೀವಿ. ಪಾಸ್ವರ್ಡ್ ಗೊತ್ತಿಲ್ಲ ಅಂದಾಗ ಮೊಬೈಲ್ ನಂಬರ್ ಇಂದ ಲಾಗಿನ್ ಮಾಡಬಹುದು. ಆ ರೀತಿಯಾದ ಆಪ್ಷನ್ ಗಳು ಇರುತ್ತೆ. ಅಥವಾ ನಮ್ಮ ಡೇಟ್ ಆಫ್ ಬರ್ತ್ ಇಂದ ನಾವಿಲ್ಲಿ ಲಾಗಿನ್ ಅನ್ನ ಮಾಡಬಹುದು. ಈ ರೀತಿಯಾಗಿ 2 ಅಥವಾ 3 ಆಪ್ಷನ್ ಗಳು ನಮ್ಗೆ ಇಲ್ಲಿ ಸಿಗುತ್ತೆ. ಯಾವುದೇ ಆಪ್ಷನ್ ಅನ್ನ ನಾವಿಲ್ಲಿ ಯೂಸ್ ಮಾಡಿದ್ರು ಸಹ ನಾವು ಲಾಗಿನ್ ಮಾಡಬಹುದು. ಅದೇ ರೀತಿಯಾಗಿ ಇವತ್ತು ನಾವು ನೋಡೋಣ, ಬಿಲ್ ನಂಬರ್ ಇಂದ ನಾವಿಲ್ಲಿ ಸರ್ಚ್ ಮಾಡಬಹುದು ಅಥವಾ ಪ್ರಾಡಕ್ಟ್ ಐಡಿ ಇಂದ ನಾವಿಲ್ಲಿ ಸರ್ಚ್ ಮಾಡಬಹುದು. ಯಾವುದರಿಂದ ನಾವಿಲ್ಲಿ ಸರ್ಚ್ ಮಾಡಿದ್ರು ಸಹ ಈ ಡೀಟೇಲ್ಸ್ ನಮ್ಗಿಲ್ಲಿ ಬೇಕು. ಈ ರೀತಿಯಾಗಿ ನಾವು ಡಬಲ್ ವಿಲುಕಪ್ ಫಾರ್ಮುಲಾವನ್ನ ಯಾವ ರೀತಿಯಾಗಿ ಇನ್ಸರ್ಟ್ ಮಾಡೋದು ಅಂತ ನೋಡೋಣ. ನೀವಿಲ್ಲಿ ನೋಡಬಹುದು, ಮೊದಲು ನಾನಿಲ್ಲಿ ಒಂದು ಡ್ರಾಪ್ ಡೌನ್ ಲಿಸ್ಟ್ ಅನ್ನ ಇನ್ಸರ್ಟ್ ಮಾಡಿದ್ದೀನಿ. ಡ್ರಾಪ್ ಡೌನ್ ಲಿಸ್ಟ್ ಯಾವ ರೀತಿಯಾಗಿ ಇನ್ಸರ್ಟ್ ಮಾಡಬೇಕು ಅಂತ ಹಿಂದಿನ ವಿಡಿಯೋಗಳಲ್ಲಿ ನಾನು ಹೇಳಿದ್ದೀನಿ. ಡೇಟಾ ಮೆನು ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಡೇಟಾ ವ್ಯಾಲಿಡೇಷನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಲಿಸ್ಟ್ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕು. ನಂತರ ಸೋರ್ಸ್ ಅಲ್ಲಿ ನಾವು ಈ 2 ಸೆಲ್ ಗಳನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ಓಕೆ ನಾವಿಲ್ಲಿ ಕೊಟ್ರಾಯ್ತು. ಡ್ರಾಪ್ ಡೌನ್ ಲಿಸ್ಟ್ ನಮ್ಗಿಲ್ಲಿ ಬರುತ್ತೆ. ನಂತರ ನಾವಿಲ್ಲಿ ಪ್ರಾಡಕ್ಟ್ ಐಡಿಯನ್ನ ಸರ್ಚ್ ಮಾಡಿದಾಗ ಇಲ್ಲಿ ಪ್ರಾಡಕ್ಟ್ ಐಡಿಗಳ ಲಿಸ್ಟ್ ನಮ್ಗೆ ಬೇಕು. ನಂತರ ಬಿಲ್ ನಂಬರ್ ಅನ್ನ ನಾವಿಲ್ಲಿ ಸರ್ಚ್ ಮಾಡಿದಾಗ ಬಿಲ್ ನಂಬರ್ ಡೀಟೇಲ್ಸ್ ನಮ್ಗಿಲ್ಲಿ ಬೇಕು. ಈ ರೀತಿಯಾಗಿ ನಾವು ಹೇಗೆ ಫಾರ್ಮುಲಾವನ್ನ ಇನ್ಸರ್ಟ್ ಮಾಡಬೇಕು ಅಂತ ನೋಡೋಣ. ನಂತರ ನಾವಿಲ್ಲಿ ಮ್ಯಾಚ್ ಫಾರ್ಮುಲಾವನ್ನ ಇನ್ಸರ್ಟ್ ಮಾಡೋಣ. ಈಕ್ವಲ್ ಸಿಂಬಲ್ ಮ್ಯಾಚ್ ಫಾರ್ಮುಲಾ ನಾನಿಲ್ಲಿ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡಬಹುದು ಲುಕಪ್ ವ್ಯಾಲ್ಯೂ, ಲುಕಪ್ ಆರೆ, ನಂತರ ಮ್ಯಾಚ್ ಟೈಪ್ 3 ರೀತಿಯಾದ ಆಪ್ಷನ್ಸ್ ನಮ್ಗಿಲ್ಲಿ ಸಿಗುತ್ತೆ. ಲುಕಪ್ ವ್ಯಾಲ್ಯೂ ಯಾವ ವ್ಯಾಲ್ಯೂ ಅನ್ನ ನಾವಿಲ್ಲಿ ನೋಡ್ತಾ ಇದೀವಿ ಅಥವಾ ಸರ್ಚ್ ಮಾಡ್ತಾ ಇದೀವಿ ನಾವಿಲ್ಲಿ ಕೊಡ್ಬೇಕಾಗುತ್ತೆ. ಲುಕಪ್ ವ್ಯಾಲ್ಯೂ ನಾವಿಲ್ಲಿ ಈ ಸೆಲ್ ಅನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ಕಾಮ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ನಂತರ ಲುಕಪ್ ಆರೆ ಯಾವ ಟೇಬಲ್ ಅಲ್ಲಿ ನಾವಿಲ್ಲಿ ಸರ್ಚ್ ಮಾಡ್ತಾ ಇದೀವಿ ಈ ರೋ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ಕಾಮ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ನಂತರ ನಾವಿಲ್ಲಿ ಮ್ಯಾಚ್ ಟೈಪ್ ಎಕ್ಸಾಕ್ಟ್ ಮ್ಯಾಚ್ ನೀವಿಲ್ಲಿ ನೋಡಬಹುದು. ಎಕ್ಸಾಕ್ಟ್ ಮ್ಯಾಚ್ ನಾವಿಲ್ಲಿ 0 ಕೊಡಬೇಕಾಗುತ್ತೆ. ಆಲ್ಮೋಸ್ಟ್ ಅಥವಾ ಸಿಮಿಲರ್ ಮ್ಯಾಚ್ ಇದ್ರೆ ನಾವಿಲ್ಲಿ 1 ಕೊಡಬೇಕಾಗುತ್ತೆ. ನಾನಿಲ್ಲಿ 0 ಕೊಡ್ತಾ ಇದ್ದೀನಿ, ಯಾಕಂದ್ರೆ ನಮ್ಗಿಲ್ಲಿ ಎಕ್ಸಾಕ್ಟ್ ಮ್ಯಾಚ್ ಬೇಕಾಗಿದೆ ಅದಕ್ಕೋಸ್ಕರ. ನಂತರ ಕ್ಲೋಸ್ ಬ್ರಾಕೆಟ್, ನಂತರ ಎಂಟರ್. ನೀವಿಲ್ಲಿ ನೋಡಬಹುದು ಸೆಕೆಂಡ್ ಕಾಲಮ್ ಅಲ್ಲಿ ನಮ್ಗೆ ತೋರಿಸ್ತಾ ಇದೆ. ನಾವಿಲ್ಲಿ ಬಿಲ್ ನಂಬರ್ ಅನ್ನ ಸೆಲೆಕ್ಟ್ ಮಾಡಿದೀವಿ. ಬಿಲ್ ನಂಬರ್ ಸೆಕೆಂಡ್ ಕಾಲಮ್ ಅಲ್ಲಿ ಇದೆ, ನಮ್ಗೆ ಇಲ್ಲಿ ತೋರಿಸ್ತಾ ಇದೆ. ನಂತರ ನಾನಿಲ್ಲಿ ಚೇಂಜ್ ಮಾಡ್ತೀನಿ. ಪ್ರಾಡಕ್ಟ್ ಐಡಿ, ಪ್ರಾಡಕ್ಟ್ ಐಡಿ ಫಸ್ಟ್ ಕಾಲಮ್ ಅಲ್ಲಿ ಇದೆ, ನಮ್ಗೆ ಇಲ್ಲಿ ತೋರಿಸ್ತಾ ಇದೆ. ನಂತರ ನೀವಿಲ್ಲಿ ನೋಡಬಹುದು ಡಬಲ್ ಕ್ಲಿಕ್ ನಾನಿಲ್ಲಿ ಮಾಡ್ತಾ ಇದ್ದೀನಿ. ನಂತರ ನಾವಿಲ್ಲಿ H1 ವ್ಯಾಲ್ಯೂ ನಾವಿಲ್ಲಿ ಕೊಟ್ಟಿದ್ವಿ. ಲುಕಪ್ ವ್ಯಾಲ್ಯೂ ಈ ಸೆಲ್ ಅನ್ನ ನಾನಿಲ್ಲಿ ಚೇಂಜ್ ಮಾಡ್ತಾ ಇದ್ದೀನಿ, ಈ ಸೆಲ್ ಅನ್ನ. ನಂತರ ಎಂಟರ್ ನಾನಿಲ್ಲಿ ಮಾಡ್ತಾ ಇದ್ದೀನಿ. NA ಬರ್ತಾ ಇದೆ, ಯಾಕಂದ್ರೆ ಈ ಸೆಲ್ ಅಲ್ಲಿ ನಾವೇನು ಟೈಪ್ ಮಾಡಿಲ್ಲ. ನಾನೀಗ ಟೈಪ್ ಮಾಡ್ತೀನಿ ಝೋನ್. ನಂತರ ಎಂಟರ್. ನೀವಿಲ್ಲಿ ನೋಡಬಹುದು ಝೋನ್ ಡೀಟೇಲ್ಸ್ 5th ಕಾಲಮ್ ಅಲ್ಲಿ ಇದೆ, ನಮ್ಗೆ ಇಲ್ಲಿ ತೋರಿಸ್ತಾ ಇದೆ, ನೀವಿಲ್ಲಿ ನೋಡಬಹುದು. ನಂತರ ಸೇಲ್ಸ್, ಎಂಟರ್. 6th ಕಾಲಮ್ ಅಲ್ಲಿ ಸೇಲ್ಸ್ ನಂಬರ್ ಡೀಟೇಲ್ಸ್ ಇದೆ, ನೀವಿಲ್ಲಿ ನೋಡಬಹುದು. ಈ ರೀತಿಯಾಗಿ ನಾವು ಮ್ಯಾಚ್ ಫಾರ್ಮುಲಾವನ್ನ ಯೂಸ್ ಮಾಡಬೇಕಾಗುತ್ತೆ.
ನಾವೀಗ ಬಿಲ್ ನಂಬರ್ ಅನ್ನ ಸರ್ಚ್ ಮಾಡಬೇಕಾಗಿದೆ. ಬಿಲ್ ನಂಬರ್ ನಾನಿಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಂತರ ಬಿಲ್ ನಂಬರ್ ಯಾವ ಕಾಲಮ್ ಅಲ್ಲಿ ಇದೆ, ಬಿಲ್ ನಂಬರ್ ಡೀಟೇಲ್ಸ್ ಸೆಕೆಂಡ್ ಕಾಲಮ್ ಅಲ್ಲಿ ಇದೆ, ನನಗೆ ಇಲ್ಲಿ ಡೀಟೇಲ್ಸ್ ತೋರಿಸ್ತಾ ಇದೆ. ನಂತರ ನಾನಿಲ್ಲಿ ಇಂಡೆಕ್ಸ್ ಫಾರ್ಮುಲಾವನ್ನ ಇನ್ಸರ್ಟ್ ಮಾಡಬೇಕಾಗಿದೆ. ನಂತರ ನಾವಿಲ್ಲಿ ಇಂಡೆಕ್ಸ್ ಫಾರ್ಮುಲಾವನ್ನ ಇನ್ಸರ್ಟ್ ಮಾಡೋಣ. ಈಕ್ವಲ್ ಸಿಂಬಲ್ ಇಂಡೆಕ್ಸ್ ಫಾರ್ಮುಲಾ ನಾನಿಲ್ಲಿ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಟೇಬಲ್ ಆರೆ ನಮ್ಮ ಟೇಬಲ್ ಅನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ಈ ರೀತಿಯಾಗಿ. ನಂತರ ಕಾಮಾ ನಾನಿಲ್ಲಿ ಕೊಡ್ತಾ ಇದ್ದೀನಿ. ರೋ ನಂಬರ್ ಟೇಬಲ್ ಅಲ್ಲಿ ನಾವು ರಿಸಲ್ಟ್ ಅನ್ನ ಸರ್ಚ್ ಮಾಡ್ತಾ ಇರೋದ್ರಿಂದ ಯಾವ ರೋ ಅಂತ ನಮ್ಗಿಲ್ಲಿ ಗೊತ್ತಿಲ್ಲ, ಅದಕ್ಕೋಸ್ಕರ ನಾವಿಲ್ಲಿ 0 ಕೊಡಬೇಕಾಗುತ್ತೆ. ನಂತರ ಕಾಮಾ ಕಾಲಮ್ ಇಂಡೆಕ್ಸ್ ನಂಬರ್, ಈ ಕಾಲಮ್ ಅನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ವ್ಯಾಲ್ಯೂ ನಾವಿಲ್ಲಿ ಫಿಕ್ಸ್ ಮಾಡಬೇಕಾಗುತ್ತೆ F4 ಕೀಯನ್ನ ಯೂಸ್ ಮಾಡಿ. ನಂತರ ಕ್ಲೋಸ್ ಬ್ರಾಕೆಟ್. ನಂತರ ನಾವಿಲ್ಲಿ ಟೇಬಲ್ ಆರೆ ನಮ್ಗಿಲ್ಲಿ ರಿಸಲ್ಟ್ ಬರಬೇಕಂದಾಗ ಕಂಟ್ರೋಲ್ ಶಿಫ್ಟ್ ಎಂಟರ್ ಕೀಯನ್ನ ನಾವಿಲ್ಲಿ ಪ್ರೆಸ್ ಮಾಡಬೇಕಾಗುತ್ತೆ, ಇಲ್ಲಾಂದ್ರೆ ನಮ್ಗೆ ರಿಸಲ್ಟ್ ಬರೋದಿಲ್ಲ. ನಂತರ ಈ ರೀತಿಯಾಗಿ ಡ್ರ್ಯಾಗ್ ನೀವಿಲ್ಲಿ ನೋಡಬಹುದು. ಬಿಲ್ ನಂಬರ್ ನಮ್ಗಿಲ್ಲಿ ಬರ್ತಾ ಇದೆ, ಈ ರೀತಿಯಾಗಿ ನೀವಿಲ್ಲಿ ನೋಡ್ತಾ ಇರಬಹುದು. ನಾವಿಲ್ಲಿ ಬೇರೆ ಡೀಟೇಲ್ಸ್ ಅನ್ನ ಸರ್ಚ್ ಮಾಡೋಣ. ಪ್ರಾಡಕ್ಟ್ ಐಡಿ, ನಂತರ ಎಂಟರ್, ನೀವಿಲ್ಲಿ ನೋಡಬಹುದು ಪ್ರಾಡಕ್ಟ್ ಐಡಿ ಸಹ ಚೇಂಜ್ ಆಗ್ತಾ ಇದೆ. ಫಸ್ಟ್ ಕಾಲಮ್ ಅಲ್ಲಿ ಪ್ರಾಡಕ್ಟ್ ಐಡಿ ಇದೆ. ನಂತರ ನಾವಿಲ್ಲಿ ಝೋನ್, ನಂತರ ಎಂಟರ್, ನೀವಿಲ್ಲಿ ನೋಡಬಹುದು ಯಾವ ರೀತಿಯಾಗಿ ಚೇಂಜ್ ಆಗ್ತಾ ಇದೆ ಅಂತ. ನಂತರ ನಾವಿಲ್ಲಿ ಇದನ್ನ ಡಿಲೀಟ್ ಮಾಡೋಣ. ನಮ್ಗಿಲ್ಲಿ ಬೇಕಾಗಿದೆ ಪ್ರಾಡಕ್ಟ್ ಐಡಿ, ನಂತರ ಬಿಲ್ ನಂಬರ್. ನಾನಿಲ್ಲಿ ಸರ್ಚ್ ಮಾಡ್ತೀನಿ ಪ್ರಾಡಕ್ಟ್ ಐಡಿ, ನಂತರ ಎಂಟರ್, ಪ್ರಾಡಕ್ಟ್ ಐಡಿ ನಮ್ಗಿಲ್ಲಿ ಸಿಗ್ತಾ ಇದೆ. ನಂತರ ಈ ಫಾರ್ಮುಲಾವನ್ನ ನಾವಿಲ್ಲಿ ಎಡಿಟ್ ಮಾಡೋಣ. ಡಬಲ್ ಕ್ಲಿಕ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡಬಹುದು ನಾವಿಲ್ಲಿ ಕಾಲಮ್ ನಂಬರ್ ಅಲ್ಲಿ ಈ ಸೆಲ್ ಅನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡಿದ್ವಿ. ನಾವಿಲ್ಲಿ ಮ್ಯಾಚ್ ಫಾರ್ಮುಲಾವನ್ನ ಇನ್ಸರ್ಟ್ ಮಾಡಿದ್ವಿ. ಅದೇ ಫಾರ್ಮುಲಾವನ್ನ ನಾವಿಲ್ಲಿ ಇನ್ಸರ್ಟ್ ಮಾಡೋಣ. ಮ್ಯಾಚ್. ನಂತರ ಲುಕ್ಅಪ್ ವ್ಯಾಲ್ಯೂ ನಾವಿಲ್ಲಿ ಈ ಸೆಲ್ ಅನ್ನ ಸೆಲೆಕ್ಟ್ ಮಾಡಬೇಕಾಗಿದೆ. ಯಾಕಂದ್ರೆ ಈ ಸೆಲ್ ಅಲ್ಲಿ ನಾವು ಸರ್ಚ್ ಮಾಡ್ತಾ ಇದೀವಿ ಪ್ರಾಡಕ್ಟ್ ಐಡಿ ನಂತರ ಬಿಲ್ ನಂಬರ್ ಅನ್ನ, ಅದಕ್ಕೋಸ್ಕರ. ನಂತರ ಈ ವ್ಯಾಲ್ಯೂ ನಾವಿಲ್ಲಿ ಫಿಕ್ಸ್ ಮಾಡಬೇಕಾಗುತ್ತೆ F4 ಕೀಯನ್ನ ಯೂಸ್ ಮಾಡಿ. ನಂತರ ಕಾಮಾ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ನಂತರ ಲುಕ್ಅಪ್ ಆರೆ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಾನಿಲ್ಲಿ ಈ 2 ಕಾಲಮ್ಗಳನ್ನ ಮಾತ್ರ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಂತರ ನಾವಿಲ್ಲಿ ಈ ವ್ಯಾಲ್ಯೂ ಫಿಕ್ಸ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ F4, ನಾನಿಲ್ಲಿ ವ್ಯಾಲ್ಯೂ ಫಿಕ್ಸ್ ಮಾಡ್ತಾ ಇದ್ದೀನಿ. ನಂತರ ಕಾಮಾ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಮ್ಯಾಚ್ ಟೈಪ್ ನಾವಿಲ್ಲಿ 0 ಕೊಡಬೇಕಾಗುತ್ತೆ. ನಂತರ ಕಂಟ್ರೋಲ್ ಶಿಫ್ಟ್ ಎಂಟರ್ ಕೀಯನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ನಂತರ ಈ ರೀತಿಯಾಗಿ ಡ್ರ್ಯಾಗ್ ನೀವಿಲ್ಲಿ ನೋಡ್ತಾ ಇರಬಹುದು ಬಿಲ್ ನಂಬರ್ ನಮ್ಗಿಲ್ಲಿ ಬರ್ತಾ ಇದೆ. ನಂತರ ನಾವಿಲ್ಲಿ ಚೇಂಜ್ ಮಾಡಿ ನೋಡೋಣ ಪ್ರಾಡಕ್ಟ್ ಐಡಿಯನ್ನ. ನೀವಿಲ್ಲಿ ನೋಡಬಹುದು ಪ್ರಾಡಕ್ಟ್ ಐಡಿ ಯಾವ ರೀತಿಯಾಗಿ ಚೇಂಜ್ ಆಗ್ತಾ ಇದೆ ಅಂತ. ಈಗ ಇದೇ ಡೀಟೇಲ್ಸ್ ನಮ್ಗಿಲ್ಲಿ ಬೇಕಾಗಿದೆ. ನಂತರ ನಾವಿಲ್ಲಿ ಡಬಲ್ ಕ್ಲಿಕ್ ಮಾಡಬೇಕಾಗುತ್ತೆ. ಕಂಟ್ರೋಲ್ ಎ ಸೆಲೆಕ್ಟ್ ಆಲ್, ಕಂಟ್ರೋಲ್ ಸಿ ಕಾಪಿ. ಈ ಫಾರ್ಮುಲಾವನ್ನ ನಾನಿಲ್ಲಿ ಕಾಪಿ ಮಾಡ್ತಾ ಇದ್ದೀನಿ. ನಂತರ ಎಸ್ಕೇಪ್ ನಾವಿಲ್ಲಿ ಮಾಡಬೇಕಾಗುತ್ತೆ. ಈಗ ನಾವು ಇಲ್ಲಿ ಕ್ಲಿಕ್ ಮಾಡೋಣ. ಡೇಟಾ ಮೆನು, ಡೇಟಾ ವ್ಯಾಲಿಡೇಷನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ನಾವಿಲ್ಲಿ ಲೀಸ್ಟ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ಕಂಟ್ರೋಲ್ ವಿ ಪೇಸ್ಟ್, ಫಾರ್ಮುಲಾವನ್ನ ನಾವಿಲ್ಲಿ ಪೇಸ್ಟ್ ಮಾಡಬೇಕಾಗುತ್ತೆ. ನಂತರ ಓಕೆ. ನೀವಿಲ್ಲಿ ನೋಡಬಹುದು ಡ್ರಾಪ್ ಡೌನ್ ಲಿಸ್ಟ್ ನಮ್ಗಿಲ್ಲಿ ಬರ್ತಾ ಇದೆ. ನಾವಿಲ್ಲಿ ಪ್ರಾಡಕ್ಟ್ ಐಡಿಯನ್ನ ಸೆಲೆಕ್ಟ್ ಮಾಡಿದಾಗ ಪ್ರಾಡಕ್ಟ್ ಐಡಿಗಳ ಲಿಸ್ಟ್ ನಮ್ಗಿಲ್ಲಿ ತೋರಿಸುತ್ತೆ, ನೀವಿಲ್ಲಿ ನೋಡಬಹುದು. ನಂತರ ನಾವಿಲ್ಲಿ ಬಿಲ್ ನಂಬರ್ ಅನ್ನ ಸೆಲೆಕ್ಟ್ ಮಾಡಿದಾಗ ಇಲ್ಲಿ ಬಿಲ್ ನಂಬರ್ ಡೀಟೇಲ್ಸ್ ಅನ್ನ ನಮ್ಗಿಲ್ಲಿ ತೋರಿಸುತ್ತೆ, ನೀವಿಲ್ಲಿ ನೋಡಬಹುದು. ಇಲ್ಲೂ ಸಹ ಚೇಂಜ್ ಆಗ್ತಾ ಇದೆ. ನಂತರ ನಾವೀಗ ನೋಡ್ಬೇಕಾಗಿದೆ, ನಾವಿಲ್ಲಿ ಬಿಲ್ ನಂಬರ್ ಅನ್ನ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ನಮ್ಗೆ ಡೀಟೇಲ್ಸ್ ಬೇಕಾಗಿದೆ, ಅಥವಾ ನಾವಿಲ್ಲಿ ಪ್ರಾಡಕ್ಟ್ ಐಡಿಯನ್ನ ಸರ್ಚ್ ಮಾಡಿದ್ರು ಸಹ ನಮ್ಗಿಲ್ಲಿ ಡೀಟೇಲ್ಸ್ ಬೇಕಾಗಿದೆ. ಈ ರೀತಿಯಾಗಿ ನಾವು ಡಬಲ್ ವಿಲುಕಪ್ ಫಾರ್ಮುಲಾವನ್ನ ಯಾವ ರೀತಿಯಾಗಿ ಇನ್ಸರ್ಟ್ ಮಾಡೋದಂತ ನೋಡೋಣ. ಈ ಡೀಟೇಲ್ಸ್ ಅನ್ನ ನಾನಿಲ್ಲಿ ಡಿಲೀಟ್ ಮಾಡ್ತಾ ಇದ್ದೀನಿ, ಆ ಡೀಟೇಲ್ಸ್ ನಮ್ಗಿಲ್ಲಿ ಬೇಕಾಗಿಲ್ಲ. ನಂತರ ಈ ರೀತಿಯಾಗಿ ಟೇಬಲ್ ಅನ್ನ ನಾನಿಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ನೇಮ್ ಅನ್ನ ಕೊಡ್ತಾ ಇದ್ದೀನಿ, ಲಿಸ್ಟ್ 5, ಎಂಟರ್. ನಂತರ ಮತ್ತೆ ಇಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ, ನೇಮ್ ಅನ್ನ ಕೊಡ್ತಾ ಇದ್ದೀನಿ, ಲಿಸ್ಟ್ 6. ನಂತರ ಎಂಟರ್. ನಾನಿಲ್ಲಿ ಈ ಟೇಬಲ್ಗೆ 2 ನೇಮ್ ಅನ್ನ ಕೊಟ್ಟಿದ್ದೀನಿ. ನಂತರ ನಾವಿಲ್ಲಿ ಪ್ರಾಡಕ್ಟ್ ಐಡಿಯನ್ನ ಸೆಲೆಕ್ಟ್ ಮಾಡೋಣ. ಸೆಲೆಕ್ಟ್. ಈಗ ನಾವಿಲ್ಲಿ ವಿಲುಕಪ್ ಫಾರ್ಮುಲಾವನ್ನ ಇನ್ಸರ್ಟ್ ಮಾಡೋಣ. ಈಕ್ವಲ್ ಸಿಂಬಲ್ ವಿಲುಕಪ್ ಫಾರ್ಮುಲಾ. ನಂತರ ಲುಕ್ಅಪ್ ವ್ಯಾಲ್ಯೂ ನಾವಿಲ್ಲಿ ಈ ಸೆಲ್ ಅನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ಫಿಕ್ಸ್ ವ್ಯಾಲ್ಯೂ, ಕಾಮಾ. ನಂತರ ಟೇಬಲ್ ಆರೆ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಟೇಬಲ್ ಅನ್ನ ನಾವಿಲ್ಲಿ ಟೇಬಲ್ಗೆ ಒಂದು ನೇಮ್ ಅನ್ನ ಕೊಟ್ಟಿದ್ವಿ, ಲಿಸ್ಟ್ 5. ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ಕಾಮಾ ನಾನಿಲ್ಲಿ ಕೊಡ್ತಾ ಇದ್ದೀನಿ. ನಂತರ ನೀವಿಲ್ಲಿ ನೋಡಬಹುದು ಕಾಲಮ್ ಇಂಡೆಕ್ಸ್ ನಂಬರ್. ನಾವಿಲ್ಲಿ
ರೋ ಫಾರ್ಮುಲಾವನ್ನ ಇನ್ಸರ್ಟ್ ಮಾಡಬೇಕಾಗುತ್ತೆ. ಯಾಕಂದ್ರೆ ನಾವಿಲ್ಲಿ ಈ ರೀತಿಯಾಗಿ ಡೀಟೇಲ್ಸ್ ಅನ್ನ ಸರ್ಚ್ ಮಾಡ್ತಾ ಇದೀವಿ. ರೋ ನಲ್ಲಿ ಇರುವಂತಹ ಡೀಟೇಲ್ಸ್ ಅನ್ನ ನಾವಿಲ್ಲಿ ಸರ್ಚ್ ಮಾಡ್ತಾ ಇರೋದ್ರಿಂದ ರೋ ಫಾರ್ಮುಲಾ ನಾವಿಲ್ಲಿ ಇನ್ಸರ್ಟ್ ಮಾಡಬೇಕಾಗುತ್ತೆ. ನಂತರ ಕ್ಲೋಸ್ ಬ್ರಾಕೆಟ್ ಯಾವ ರೋ ನಲ್ಲಿ ಅಥವಾ ಎಷ್ಟನೇ ರೋ ನಲ್ಲಿ ನಾವಿಲ್ಲಿ ಫಾರ್ಮುಲಾವನ್ನ ಇನ್ಸರ್ಟ್ ಮಾಡ್ತಾ ಇದೀವಿ ನಾವಿಲ್ಲಿ ನೋಡ್ಬೇಕಾಗತ್ತೆ. ನಮಗೆ ಯಾವ ಕಾಲಮ್ ಅಲ್ಲಿ ಇರುವಂತಹ ಡೀಟೇಲ್ಸ್ ಬೇಕಾಗಿದೆ. ನಮಗಿಲ್ಲಿ ಥರ್ಡ್ ಕಾಲಮ್ ಅಲ್ಲಿ ಇರುವಂತಹ ಡೀಟೇಲ್ಸ್ ಬೇಕಾಗಿದೆ. ಸೇಲ್ಸ್ ಮೆನ್ ನೇಮ್. ಅದಕ್ಕೋಸ್ಕರ ನಾವಿಲ್ಲಿ 5 - 2 ಮಾಡಬೇಕಾಗುತ್ತೆ. 5 ಅಲ್ಲಿ 2 ಮೈನಸ್ ಮಾಡಿದ್ರೆ 3 ನಮ್ಗೆ ರಿಸಲ್ಟ್ ಬರುತ್ತೆ. ಥರ್ಡ್ ಕಾಲಮ್ ಅಲ್ಲಿ ಇರುವಂತಹ ಸೇಲ್ಸ್ ಮೆನ್ ನೇಮ್ ನಮ್ಗೆ ಇಲ್ಲಿ ಸಿಗುತ್ತೆ. -2 ನಾವಿಲ್ಲಿ ಕೊಡ್ಬೇಕಾಗುತ್ತೆ. ನಂತರ ಕಾಮಾ ಎಕ್ಸಾಕ್ಟ್ ಮ್ಯಾಚ್ ನಮ್ಗೆ ಇಲ್ಲಿ ಬೇಕಾಗಿರೋದ್ರಿಂದ 0 ನಾವಿಲ್ಲಿ ಕೊಡ್ಬೇಕಾಗುತ್ತೆ. ನಂತರ ಕ್ಲೋಸ್ ಬ್ರಾಕೆಟ್ ಎಂಟರ್ ನೀವಿಲ್ಲಿ ನೋಡಬಹುದು. ಪ್ರಾಡಕ್ಟ್ ಐಡಿ 1231 ನೀವಿಲ್ಲಿ ನೋಡಬಹುದು. ರಾಹುಲ್ ಕುಮಾರ್ ನೇಮ್ ನಮ್ಗಿಲ್ಲಿ ತೋರಿಸ್ತಾ ಇದೆ. ಪ್ರಾಡಕ್ಟ್ ಐಡಿಯನ್ನ ನಾವಿಲ್ಲಿ ಚೇಂಜ್ ಮಾಡಿ ನೋಡೋಣ. ನೀವಿಲ್ಲಿ ನೋಡಬಹುದು 1234 ಪುನೀತ್ ಕುಮಾರ್ ಡೀಟೇಲ್ಸ್ ನಮ್ಗಿಲ್ಲಿ ತೋರಿಸ್ತಾ ಇದೆ. ನಂತರ ನಾವಿಲ್ಲಿ ಇನ್ನೊಂದು ವಿಲುಕಪ್ ಫಾರ್ಮುಲಾವನ್ನ ಇನ್ಸರ್ಟ್ ಮಾಡಬೇಕಾಗುತ್ತೆ. ಡಬಲ್ ಕ್ಲಿಕ್ ನಾನಿಲ್ಲಿ ಮಾಡ್ತಾ ಇದ್ದೀನಿ. ಇಫ್ ಎರರ್ ನಾವಿಲ್ಲಿ ಕೊಡಬೇಕಾಗುತ್ತೆ. ಇಫ್ ಎರರ್ ಫಾರ್ಮುಲಾ ನಂತರ ವ್ಯಾಲ್ಯೂ ಫಸ್ಟ್ ವಿಲುಕಪ್ ಫಾರ್ಮುಲಾವನ್ನ ತಗೊಂಡಿದೆ ನೀವಿಲ್ಲಿ ನೋಡಬಹುದು. ನಂತರ ನಾವಿಲ್ಲಿ ಕಾಮಾ ಯೂಸ್ ಮಾಡಬೇಕಾಗುತ್ತೆ. ನಂತರ ವಿಲುಕಪ್ ಫಾರ್ಮುಲಾ ನಾವಿಲ್ಲಿ ಇನ್ಸರ್ಟ್ ಮಾಡೋಣ. ನಂತರ ಲುಕಪ್ ವ್ಯಾಲ್ಯೂ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಈ ಸೆಲ್ ಅನ್ನ ನಾನಿಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಂತರ ಈ ವ್ಯಾಲ್ಯೂ ನಾವಿಲ್ಲಿ ಫಿಕ್ಸ್ ಮಾಡಬೇಕಾಗಿದೆ. ನಂತರ ಕಾಮಾ ಟೇಬಲ್ ಅರೇ ನಾವಿಲ್ಲಿ ಟೇಬಲ್ ಅನ್ನ ಸೆಲೆಕ್ಟ್ ಮಾಡಬೇಕಾಗಿದೆ. ಟೇಬಲ್ ಅನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡಿ ನೇಮ್ ಅನ್ನ ಕೊಟ್ಟಿದ್ವಿ. ಲಿಸ್ಟ್ 6 ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ಕಾಮಾ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ನಂತರ ಕಾಲಮ್ ಇಂಡೆಕ್ಸ್ ನಂಬರ್ ರೋ ಫಾರ್ಮುಲಾ ನಾವಿಲ್ಲಿ ಇನ್ಸರ್ಟ್ ಮಾಡಬೇಕಾಗಿದೆ. ನಂತರ ಕ್ಲೋಸ್ ಬ್ರಾಕೆಟ್ ಕಾಲಮ್ ಇಂಡೆಕ್ಸ್ ನಂಬರ್ ನಾವಿಲ್ಲಿ 5th ರೋ ನಲ್ಲಿ ಫಾರ್ಮುಲಾವನ್ನ ಇನ್ಸರ್ಟ್ ಮಾಡ್ತಾ ಇದೀವಿ. ನೀವಿಲ್ಲಿ ನೋಡಬಹುದು. ಸೆಕೆಂಡ್ ಟೇಬಲ್ ನಾವು ಸೆಕೆಂಡ್ ಕಾಲಮ್ ಇಂದ ಸೆಲೆಕ್ಟ್ ಮಾಡಿದ್ವಿ. ನೀವಿಲ್ಲಿ ನೋಡಬಹುದು. 5 ಅಲ್ಲಿ ನಾವೀಗ 3 ಅನ್ನ ಮೈನಸ್ ಮಾಡಬೇಕಾಗಿದೆ. ಯಾಕಂದ್ರೆ 1 2 3 4 5 1 2 3 ನಾವಿಲ್ಲಿ 5 ಅಲ್ಲಿ 3 ಅನ್ನ ಮೈನಸ್ ಮಾಡಿದ್ರೆ ಸೆಕೆಂಡ್ ಕಾಲಮ್ ಅಲ್ಲಿ ಇರುವಂತಹ ಡೀಟೇಲ್ಸ್ ನಮ್ಗೆ ಇಲ್ಲಿ ಬರುತ್ತೆ. ಅದಕ್ಕೋಸ್ಕರ ನಂತರ ಕಾಮಾ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ನಂತರ ರೇಂಜ್ ಲುಕಪ್ ಎಕ್ಸಾಕ್ಟ್ ಡೀಟೇಲ್ಸ್ ನಮ್ಗಿಲ್ಲಿ ಬೇಕಾಗಿರೋದ್ರಿಂದ 0 ನಾವಿಲ್ಲಿ ಕೊಡಬೇಕಾಗುತ್ತೆ. ನಂತರ ಕ್ಲೋಸ್ ಬ್ರಾಕೆಟ್ ಎಂಟರ್. ನಂತರ ಎಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ. ನಂತರ ಈ ರೀತಿಯಾಗಿ ಡ್ರ್ಯಾಗ್ ನೀವಿಲ್ಲಿ ನೋಡಬಹುದು. ಡೀಟೇಲ್ಸ್ ನಮ್ಗಿಲ್ಲಿ ತೋರಿಸ್ತಾ ಇದೆ. ನಂತರ ಪ್ರಾಡಕ್ಟ್ ಐಡಿ ನಾವಿಲ್ಲಿ ಚೇಂಜ್ ಮಾಡಿ ನೋಡೋಣ. ನೀವಿಲ್ಲಿ ನೋಡ್ತಾ ಇರಬಹುದು ಎಲ್ಲಾ ಡೀಟೇಲ್ಸ್ ಇಲ್ಲಿ ಚೇಂಜ್ ಆಗ್ತಾ ಇದೆ. 1239 ಮೋಹನ್ LG ಲ್ಯಾಪ್ಟಾಪ್ ಮಂಗಳೂರು 54 ನಂಬರ್ ಸೇಲ್ ಆಗಿದೆ ಈ ರೀತಿಯಾಗಿ. ನಂತರ ನಾವಿಲ್ಲಿ ಬಿಲ್ ನಂಬರ್ ಅನ್ನ ಚೆಕ್ ಮಾಡೋಣ. ಬಿಲ್ ನಂಬರ್ ನಾನಿಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡಬಹುದು ಡೀಟೇಲ್ಸ್ ಯಾವ ರೀತಿಯಾಗಿ ಚೇಂಜ್ ಆಗ್ತಾ ಇದೆ ಅಂತ. ಬೇರೆ ಬಿಲ್ ನಂಬರ್ ನಾವಿಲ್ಲಿ ಸೆಲೆಕ್ಟ್ ಮಾಡಿ ನೋಡೋಣ. ನೀವಿಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಡೀಟೇಲ್ಸ್ ಚೇಂಜ್ ಆಗ್ತಾ ಇದೆ ಅಂತ. ಈ ರೀತಿಯಾದ ಫಾರ್ಮುಲಾಗಳನ್ನ ಯಾವುದೇ ಒಂದು ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯಲ್ಲಿ ನಾವು ವರ್ಕ್ ಮಾಡ್ತಾ ಇರಬಹುದು ಅಥವಾ ಯಾವುದೇ ರೀಸೆಲ್ಲಿಂಗ್ ಕಂಪನಿಯಲ್ಲಿ ನಾವು ಇಲ್ಲಿ ವರ್ಕ್ ಮಾಡ್ತಾ ಇದ್ರೆ ಈ ರೀತಿಯಾದ ಫಾರ್ಮುಲಾಗಳನ್ನ ನಾವು ಯೂಸ್ ಮಾಡಬೇಕಾಗುತ್ತೆ.